ಅನ್ನದಾತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಹೋರಾಟ. ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಈ ಕೂಡಲೇ ಅಂತ ಹೋರಾಡ್ತಿದ್ದಾರೆ ರೈತರು. ಎತ್ತುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಹೋರಾಟ. ಎಸ್ವಿಪಿ ವೃತ್ತ ಎಸ್ಪಿ ಪೆಟ್ರೋಲ್ ಬಂಕ್ನ ತನಕ ರಸ್ತೆಯನ್ನ ಕ್ಲೋಸ್ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಡಳಿತದ ಮನವರಿಕೆಗೂ ಕೂಡ ಅನ್ನದಾತರು ಬಗ್ಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅಹೋರಾತ್ರಿಯ ಧರಣಿ ರೈತರಿಂದ ಮುಂದುವರಿತಾ ಇದೆ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಇರುವಂತಹ ದೃಶ್ಯ. ಕಲಬುರಗಿಯಲ್ಲಿ ಅನ್ನದಾತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಹೋರಾಟ. ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಈ ಕೂಡಲೇ ಅಂತ ಹೋರಾಡ್ತಿದ್ದಾರೆ ರೈತರು. ಎತ್ತುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಹೋರಾಟ. ಎಸ್ವಿಪಿ ವೃತ್ತ ಎಸ್ಪಿ ಪೆಟ್ರೋಲ್ ಬಂಕ್ನ ತನಕ ರಸ್ತೆಯನ್ನ ಕ್ಲೋಸ್ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಡಳಿತದ ಮನವರಿಕೆಗೂ ಕೂಡ ಅನ್ನದಾತರು ಬಗ್ಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅಹೋರಾತ್ರಿಯ ಧರಣಿ ರೈತರಿಂದ ಮುಂದುವರಿತಾ ಇದೆ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಇರುವಂತಹ ದೃಶ್ಯ. ಕಲಬುರಗಿಯಲ್ಲಿ ಅನ್ನದಾತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಹೋರಾಟ. ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಈ ಕೂಡಲೇ ಅಂತ ಹೋರಾಡ್ತಿದ್ದಾರೆ ರೈತರು. ಎತ್ತುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಹೋರಾಟ. ಎಸ್ವಿಪಿ ವೃತ್ತ ಎಸ್ಪಿ ಪೆಟ್ರೋಲ್ ಬಂಕ್ನ ತನಕ ರಸ್ತೆಯನ್ನ ಕ್ಲೋಸ್ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಡಳಿತದ ಮನವರಿಕೆಗೂ ಕೂಡ ಅನ್ನದಾತರು ಬಗ್ಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅಹೋರಾತ್ರಿಯ ಧರಣಿ ರೈತರಿಂದ ಮುಂದುವರಿತಾ ಇದೆ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಇರುವಂತಹ ದೃಶ್ಯ. ಕಲಬುರಗಿಯಲ್ಲಿ ಅನ್ನದಾತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಹೋರಾಟ. ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಈ ಕೂಡಲೇ ಅಂತ ಹೋರಾಡ್ತಿದ್ದಾರೆ ರೈತರು. ಎತ್ತುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಹೋರಾಟ. ಎಸ್ವಿಪಿ ವೃತ್ತ ಎಸ್ಪಿ ಪೆಟ್ರೋಲ್ ಬಂಕ್ನ ತನಕ ರಸ್ತೆಯನ್ನ ಕ್ಲೋಸ್ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಡಳಿತದ ಮನವರಿಕೆಗೂ ಕೂಡ ಅನ್ನದಾತರು ಬಗ್ಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅಹೋರಾತ್ರಿಯ ಧರಣಿ ರೈತರಿಂದ ಮುಂದುವರಿತಾ ಇದೆ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಇರುವಂತಹ ದೃಶ್ಯ.
ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಹೋರಾಟ. ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಈ ಕೂಡಲೇ ಅಂತ ಹೋರಾಡ್ತಿದ್ದಾರೆ ರೈತರು. ಎತ್ತುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಹೋರಾಟ. ಎಸ್ವಿಪಿ ವೃತ್ತ ಎಸ್ಪಿ ಪೆಟ್ರೋಲ್ ಬಂಕ್ನ ತನಕ ರಸ್ತೆಯನ್ನ ಕ್ಲೋಸ್ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಡಳಿತದ ಮನವರಿಕೆಗೂ ಕೂಡ ಅನ್ನದಾತರು ಬಗ್ಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅಹೋರಾತ್ರಿಯ ಧರಣಿ ರೈತರಿಂದ ಮುಂದುವರಿತಾ ಇದೆ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಇರುವಂತಹ ದೃಶ್ಯ. ಕಲಬುರಗಿಯಲ್ಲಿ ಅನ್ನದಾತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಹೋರಾಟ. ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಈ ಕೂಡಲೇ ಅಂತ ಹೋರಾಡ್ತಿದ್ದಾರೆ ರೈತರು. ಎತ್ತುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಹೋರಾಟ. ಎಸ್ವಿಪಿ ವೃತ್ತ ಎಸ್ಪಿ ಪೆಟ್ರೋಲ್ ಬಂಕ್ನ ತನಕ ರಸ್ತೆಯನ್ನ ಕ್ಲೋಸ್ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಡಳಿತದ ಮನವರಿಕೆಗೂ ಕೂಡ ಅನ್ನದಾತರು ಬಗ್ಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅಹೋರಾತ್ರಿಯ ಧರಣಿ ರೈತರಿಂದ ಮುಂದುವರಿತಾ ಇದೆ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಇರುವಂತಹ ದೃಶ್ಯ.